ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್, ಸಿಎಂ ಡಿ ಸಿ ಎಂ ಟು ಸಿ ಎಂ ಟು ಡೌನ್, ಹೀಗೆ ನಡೀತಾನೆ ಇದೆ ಚರ್ಚೆಗಳು. ಓಕೆ, ಈಗ ಯಾವ ಕಾರಣಕ್ಕೆ ಸಿದ್ದು ಪಟ್ಟ ಸುದ್ದಿ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಹಿಟ್ ದ ಸ್ಕ್ರೀನ್. ಸಿದ್ದು ಪಟ್ಟ ಉಳಿಸ್ತಾ ಇರೋದೇನು? ಡಿಕೆಗೆ ಹಿನ್ನಡೆ ಅಂಶಗಳೇನು? ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದಿಲ್ವಾ ಡಿ ಕೆ ಶಿವಕುಮಾರ್? ವಾರಾಂತ್ಯಕ್ಕೆ ಸಿಎಂ ಪಟ್ಟ ಚೇಂಜ್ ಆಗತ್ತಾ, ಸೀಟ್ ಚೇಂಜ್ ಆಗತ್ತಾ? ಕೈ ಸರ್ಕಾರಕ್ಕೆ 3 ವರ್ಷ ಆಯಿತು, ಇನ್ನು ಶಫಲ್ಲೋ, ಮುಖ್ಯಮಂತ್ರಿಗಳ ಬದಲಾವಣೆನೋ, ಸಂಪುಟ ಪುನಾರಚನೆ, ಹೀಗೆ ಈ ಪ್ರಶ್ನೆಗಳು ಬರೀ ಪ್ರಶ್ನೆಗಳಾಗಿ ಉಳಿತಾವ ಅಥವಾ ಈ ಪ್ರಶ್ನೆಗಳಿಗೆ ತಕ್ಕದಾದಂಥ ಉತ್ತರ ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಮತ್ತು ಕುತೂಹಲ. ಅದರ ವಿಚಾರ ಏನು ಅಂತ ಹೇಳಿದ್ರೆ, ಬಹಳಷ್ಟು ದಿನಗಳಿಂದ, ಬಹಳಷ್ಟು ತಿಂಗಳುಗಳಿಂದ ಆ ಕುತೂಹಲಕ್ಕೆ ಬ್ರೇಕ್ ಹಾಕೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು ರೀತಿಯಾದಂಥ ತಲೆಬಿಸಿ ಮತ್ತು ಗೊಂದಲ ಕೂಡ ಇರೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ಹಾಗಾಗಿ ತೋಳ ಬಂತು ತೋಳ ಕಥೆ ಏನಾದರೂ ಆಗ್ಬಿಡುತ್ತಾ ಸಿದ್ದರಾಮಯ್ಯನವರ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸಿಗೆ ಸಂಬಂಧಪಟ್ಟ ಹಾಗೆ? ಓಕೆ, ಹಾಗಾದ್ರೆ ಏನು ಅಂತ ನೋಡ್ತಾ ಹೋಗೋಣ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ದಾಖಲೆ ಬರೆದಿದ್ದಾರೆ. ದಿವಂಗತ ದೇವರಾಜ್ ಅರಸು ಅವರ ದಾಖಲೆಯನ್ನ, ದೀರ್ಘಾವಧಿಯ ಸಿಎಂ ಅನ್ನುವ ಪಟ್ಟ ಯಾರ ಹೆಸರಿಗಿದೆ? ಅದು ಸಿದ್ದರಾಮಯ್ಯನವರ ಹೆಸರಿಗಿದೆ. ಎಸ್, ದಿಸ್ ಈಸ್ ಸೂಪರ್ ಎಕ್ಸ್ಕ್ಲೂಸಿವ್ ಆಫ್ ಅಶ್ವವೇಗ. ಓಕೆ, ಏನಾಗ್ತಾ ಇದೆ? ಸಿದ್ದರಾಮಯ್ಯನವರು ದೀರ್ಘಾವಧಿ ಸಿಎಂ ಆಗಿದ್ದಾರೆ, ಹೊಸ ದಾಖಲೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಈಗ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಟರ್ಮ್ ಏನಾದ್ರೂ ಪೂರ್ಣ ಮಾಡಿಬಿಡ್ತಾರಾ ಸಿದ್ದರಾಮಯ್ಯನವರೇ? ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ನ್ಯೂಸ್. ಸಿದ್ದು ದೀರ್ಘಾವಧಿ ಸಿಎಂ ಆಗಿ ಹೊಸ ದಾಖಲೆ ಬರೆದಿದ್ದಾಯ್ತು, ಆದ್ರೆ ಸೆಕೆಂಡ್ ಟರ್ಮ್ ಕೂಡ ಪೂರ್ಣ ಮಾಡ್ತಾರಾ ಸಿದ್ದರಾಮಯ್ಯನವರು? ಸಿದ್ದು ಪ್ಲಸ್ ಏನು, ಮೈನಸ್ ಏನು, ಯಾವೆಲ್ಲ ಪಾಯಿಂಟ್ಸ್ ಇಲ್ಲಿ ಚರ್ಚೆಗೆ ಈಡು ಮಾಡಿಕೊಡ್ತಾ ಇದ್ದಾವೆ? ಪ್ಲಸ್ ಹೆಚ್ಚ, ಮೈನಸ್ ಹೆಚ್ಚ, ಯಾವ್ದು ಹೆಚ್ಚು? ಡಿ ಕೆ ಶಿವಕುಮಾರ್ ಅವರ ಪ್ಲಸ್ ಏನು, ಮೈನಸ್ ಏನು, ಇದನ್ನು ಕೂಡ ನೋಡಲೇಬೇಕಾಗಿದೆ. ಅಂದರೆ ಒಬ್ಬ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಾಗ ಅಥವಾ ಗುರುತಿಸಿಕೊಳ್ಳಬೇಕಾದವರಿಗೆ ಯಾವೆಲ್ಲ ಅಂಶಗಳು ಇಲ್ಲಿ ಕನ್ಸಿಡರ್ ಆಗುತ್ತೆ, ಕ್ರೈಟೀರಿಯಾ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಆದರೆ ಅದೊಂದು ವಿಚಾರ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಮೈನಸ್ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಅಧಿಕಾರ ಸಿಗ್ತಾ ಇಲ್ಲ? ಸಿಎಂ ಚೇಂಜ್ಗೆ ಎಐಸಿಸಿ ಹಿಂದೇಟು ಯಾಕೆ ಹಾಕ್ತಾ ಇದೆ ಅಲ್ವಾ? ಒಂದು ಕಡೆ ಮಾತುಕತೆ ಆಗಿದ್ರೆ ಆಗ್ಬಿಡ್ಬೇಕಾಗಿತ್ತು, ಸಿಎಂ ಬದಲಾವಣೆ ಆಗ್ಬಿಡ್ಬೇಕಾಗಿತ್ತು, ಯಾಕೆ ಆಗ್ತಾ ಇಲ್ಲ? ಅಂದರೆ ಅವರ ನಾಲಿಗೆಗೂ ಮತ್ತು ಮನಸ್ಸಿಗೂ ಸಂಬಂಧ ಇಲ್ವಾ? ಯಾರು ಮಾತು ಕೊಟ್ಟಿದ್ದಾರೆ, ಯಾರ ನಡುವೆ ಮಾತು ಕೊಟ್ಟಿದ್ದಾರೆ? ಎಸ್, ಲೆಟ್ಸ್ ಲುಕ್ ಇನ್ ಟು ಸಿದ್ದರಾಮಯ್ಯ ಪ್ಲಸ್ ಪಾಯಿಂಟ್ಸ್. ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದಾರೆ, ಮಾಸ್ ಲೀಡರ್ ಅನ್ನೋ ಹೆಸರನ್ನ ಪಡೆದುಕೊಂಡಿದ್ದಾರೆ. ಅಹಿಂದ ಸಮಾಜದ ಫುಲ್ ಸಪೋರ್ಟ್ ಇವರಿಗಿದೆ. ರಾಜ್ಯದ ಉದ್ದಗಲಕ್ಕೂ ಇರುವಂಥ ವರ್ಚಸ್ಸು ಇವರಿಗೆ ಪ್ಲಸ್ ಆಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಶಾಸಕರ ಬೆಂಬಲವನ್ನು ಕೂಡ ಇವರು ಹೊಂದಿರೋದು ಸಿದ್ದರಾಮಯ್ಯನವರಿಗೆ ಪ್ರಮುಖ ಪಾಸಿಟಿವ್ ಪಾಯಿಂಟ್. ರಾಹುಲ್ ಗಾಂಧಿಯವರ ಕೃಪಾಶೀರ್ವಾದ ಇದೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. NDAಗೆ ರಾಷ್ಟ್ರ ಮಟ್ಟದಲ್ಲಿ ಟಕ್ಕರ್ ಕೊಡೋ ಸಾಮರ್ಥ್ಯ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯನವರಿಗೆ ಅನ್ನುವ ಮಾತಿದೆ. ಜಾತ್ಯತೀತ ನಿಲುವು, ಸೈದ್ಧಾಂತಿಕ ಹೋರಾಟ ಇವ್ರ ಬೆನ್ನಿಗಿದೆ. ಅಹಿಂದ ಸಮಾಜದ ಸಂಪೂರ್ಣ ಸಹಕಾರ ಇವ್ರಿಗಿರೋದು ಇಲ್ಲಿ ಸದ್ಯಕ್ಕೆ ಸೇಫ್ ರಾಮಯ್ಯ. ಓಕೆ, ಹಾಗಾದ್ರೆ ಯಾವ ಆಧಾರದ ಮೇಲೆ ಮಾತು ಕೊಟ್ಟಿರ್ಬೋದು? ಓಕೆ, ಸಿದ್ದು ನೆಗೆಟಿವ್ ನೋಡೋಣ. ವಯಸ್ಸು 78, ಆಗಾಗ ಆರೋಗ್ಯ ಕೈ ಕೊಡ್ತಾ ಇರುತ್ತೆ, ವಯೋಸಹಜ ವಿಚಾರಗಳು. ತಮ್ಮದೇ ಗುಂಪಿನಲ್ಲಿ ಸಿದ್ದು ಅನ್ನುವ ಆರೋಪ ಇರುತ್ತೆ. ಬರೀ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅನ್ನುವ ಆರೋಪವನ್ನು ಕೂಡ ಇವರು ಎದುರಿಸ್ತಾ ಇದ್ದಾರೆ, ಟೀಕೆ ಆಗ್ತಾ ಇದೆ. ರಾಜಕಾರಣದ ಓಲೈಕೆ ರಾಜಕಾರಣದ ಆರೋಪ ಇದೆ, ಅಪೀಸ್ಮೆಂಟ್. ದೊಡ್ಡ ಪ್ರಮಾಣದಲ್ಲಿ ಶಾಸಕರ ಬೆಂಬಲದ ಕೊರತೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅದು ಮೈನಸ್ ಪಾಯಿಂಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ರಾಜ್ಯಾದ್ಯಂತ ವರ್ಚಸ್ ಹೊಂದಿಲ್ಲ, ಬೇರೆ ಕೇವಲ ಅವರ ಕ್ಷೇತ್ರಕ್ಕೆ ಮಾತ್ರ ಇವರು ಒಂದು ದೊಡ್ಡ ಪ್ರಭಾವ ಇದೆ, ವರ್ಚಸ್ ಇದೆ. ಒಕ್ಕಲಿಗರ ಪೂರ್ಣ ಬೆಂಬಲ ಇವರಿಗಿಲ್ಲ ಅನ್ನುವ ವಾದ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಇಡಿ CBIನಲ್ಲಿ ಈಗಾಗಲೇ ಇವ್ರ ಮೇಲೆ ಕೇಸ್ಗಳು ದಾಖಲಾಗಿದ್ದಾವೆ. ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗಿದ್ದರೂ ಕೂಡ ರಾಹುಲ್ ಗಾಂಧಿಯವರ ಕೃಪೆ ಇವ್ರ ಮೇಲೆ ಇಲ್ಲ. ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ಗೊಂದಲದ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ.
ಡಿ ಕೆ ಶಿ ವಿರುದ್ಧ ಇರುವಂಥ ರಾಜಕೀಯ ಶತ್ರುಗಳ ಕೂಟ ಇರಬಹುದು, ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುವಂಥ ಅಂಶಗಳು. ಮೈನಸ್ ಪಾಯಿಂಟ್ಸ್ ಆಗಬಹುದು. ಪ್ಲಸ್ ಪಾಯಿಂಟ್ಸ್ ಏನು ನೋಡೋಣ. ಯುವ ಸಮುದಾಯದ ಡಾರ್ಲಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅತ್ಯುತ್ತಮ ಸಂಘಟಕ ಹೌದು, ಸಂಘಟನಾ ಚಾತುರ್ಯ ಅವರಿಗಿದೆ, ಚತುರತೆ ಇದೆ, ಟ್ರಬಲ್ ಶೂಟರ್ ಅನ್ನುವ ಪಟ್ಟ ಕೂಡ ಇದೆ, ಚಾಣಾಕ್ಷ ಅಂತ ಕೂಡ ಇವ್ರನ್ನ ಕರೀತಾರೆ. ಎಂಥದ್ದೇ ಸನ್ನಿವೇಶ ಬಂದರೂ ಕೂಡ ಎದೆಗುಂದಲ್ಲ, ಮುನ್ನುಗ್ಗುವ ಛಲವನ್ನು ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ ಅನ್ನೋದು ಅವರ ಆತ್ಮೀಯ ವಲಯದಲ್ಲಿದೆ. ಗಾಂಧಿ ಕುಟುಂಬದ ನಿಷ್ಠರು ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಇವು ಪ್ಲಸ್ ಪಾಯಿಂಟ್ ಆಗ್ಬೋದು. ಆಕ್ರಮಣಕಾರಿ ತಂತ್ರಗಾರಿಕೆಯನ್ನು ಮಾಡುವ ಸಾಮರ್ಥ್ಯ ಏನಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಇದು ಪ್ಲಸ್ ಪಾಯಿಂಟ್ಸ್ ಆಗ್ಬೋದು. ಡಿ ಕೆ ಶಿವಕುಮಾರ್ ಅಂತ ಹೇಳಿದೆ ಈಗ KPCC ಅಧ್ಯಕ್ಷರು, ಹೌದಾ? ಆದರೆ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ತೆಗೆದುಕೊಂಡು ಬರುವ ನಿಟ್ಟಿನಲ್ಲಿ ಇವರ ಪಾತ್ರ ಇದೆ. ಸಂಘಟನೆ ಜೊತೆಗೆ ಅಲ್ಲಿ ಆರ್ಥಿಕವಾಗಿ ಸಬಲರಾಗಿರಬೇಕಾಗತ್ತೆ. ರಾಜಕಾರಣಕ್ಕೆ ಇರುವಂಥ ಗ್ರಾಮರ್ನ ಇವರು ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿದ್ದಾರೆ ಅನ್ನುವ ಒಂದು ವಿಚಾರ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಆದರೆ ರಾಹುಲ್ ಗಾಂಧಿಯವರು ಇವರಿಗೆ ಅಷ್ಟು ಕ್ಯಾರೆ ಅಂತಿಲ್ಲ ಅನ್ನುವ ಒಂದು ಮಾತಿದೆಯಲ್ಲ, ಆ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದು ಮೈನಸ್ ಪಾಯಿಂಟ್ ಆಗಬಹುದು. ಇವೆಲ್ಲವೂ ಕೂಡ ಇಫ್ಸ್ ಆ್ಯಂಡ್ ಬಟ್ಸ್ ಮೇಲೆ. ಏನ್ರಿ ಅವತ್ತು ನಾವು ಮೈನಸ್ ಪಾಯಿಂಟ್ಸ್ ಅಂತ ಹೇಳಿದ್ವಿ, ಅವರಿಗೆ ಮುಖ್ಯಮಂತ್ರಿ ಆಗ್ಬಿಟ್ರಲ್ಲ. ಹಂಗಲ್ಲ ಲೆಕ್ಕಾಚಾರ. ಸಿದ್ದರಾಮಯ್ಯನವ್ರಿಗೆ ಇರುವಂಥದ್ದೇನು, ವರ್ಚಸ್ಸೇನು, ಅವ್ರ ವ್ಯಕ್ತಿತ್ವ ಏನು, ಅವರು ಯಾವ ಆಧಾರದ ಮೇಲೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ, ಯಾಕೆ ಅವ್ರು ಮಾಸ್ ಲೀಡರ್ ಆಗಿದ್ದಾರೆ, ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರಾ, ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದಾರಾ, ಅಥವಾ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದಾರಾ? ಇಲ್ಲ. ಅದು ಅವರ ಪ್ಲಸ್ ಪಾಯಿಂಟ್ಗಳಲ್ಲಿ ಪ್ರಮುಖವಾದಂಥ ವಿಚಾರ. ಇನ್ನು ಅಹಿಂದ ವರ್ಗ ಅಂತ ನೋಡಿದಾಗ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಬಂದಾಗ ಆ ವರ್ಗದ, ಆ ಸಮುದಾಯದ ಬೆಂಬಲ ಸಿದ್ದರಾಮಯ್ಯನವರು ಗಳಿಸ್ಕೊಂಡಿದ್ದಾರೆ. ಮತ್ತು ಈಗ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಅವರು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಕಾಂಕ್ಷೆ ಹೊಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಈ ಮುಂಚೆ ಅಲ್ವಾ? ಆದರೆ ಅವ್ರದ್ದೇ ಆದಂಥ ವರ್ಚಸ್ ಅವರಿಗೂ ಕೂಡ ಇದೆ. ಎವ್ರಿ ಪರ್ಸನ್ ಈಸ್ ಯುನೀಕ್. ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಆಗಬಹುದು ಅಲ್ವೇ? ಈಗ ನೀವು ಭಾರತೀಯ ಜನತಾ ಪಕ್ಷದ ವಿಚಾರ ತೆಗೆದುಕೊಂಡ್ರೆ ಅವ್ರೇನು ಹೇಳ್ತಾರೆ ನೋಡ್ರಿ, ನಾವು ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರುವಂಥ ಸಾಮಾನ್ಯ ಕಾರ್ಯಕರ್ತನನ್ನು ತಂದು ನಾವು ಗೆಲ್ಲಿಸ್ಕೊಂಡು ಬರ್ತೀವಿ, ಅಂಥ ಒಂದು ದೊಡ್ಡ ಶಕ್ತಿ ಸಂಘಟನೆ ನಮ್ಮದು, ಕೇಡರ್ ಬೇಸ್ಡ್ ಪಾರ್ಟಿ ನಮ್ಮದು ಅಂತ ಹೇಳಿಕೊಳ್ಳೋಕೆ ಅವರು ಯಾವಾಗಲೂ ತುದಿಗಾಲಲ್ಲಿ ಇರ್ತಾರೆ ಮತ್ತು ಅದನ್ನು ಅವರು ಪ್ರತಿಪಾದಿಸ್ಕೊಂಡು ಬಂದಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಹಂಗಿದೆಯಾ ವಾತಾವರಣ? ಇಲ್ಲ. ಅದಕ್ಕೋಸ್ಕರ ಈ ವ್ಯಕ್ತಿಯ ಪ್ಲಸ್ಸು ಮೈನಸ್ಸು ಇಲ್ಲಿ ಕೌಂಟ್ ಆಗ್ತಾ ಇದೆ. ಮತ್ತು ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಾಸಕರ ಬೆಂಬಲ ನಿಜ ಇಂಪಾರ್ಟೆಂಟು, ಆದರೆ ಅದಕ್ಕಿಂತ ಹೆಚ್ಚಿನ ಕೃಪೆ ಯಾರದ್ದು? ಹೈಕಮಾಂಡ್ನಿದ್ದಿರಬೇಕಾಗತ್ತೆ. ಸಾಮಾನ್ಯವಾಗಿ ನಾನು ಇದನ್ನು ಹೇಳ್ತಾ ಇರ್ತೀನಿ, ಈ ಜಿಪೇ ಫೋನ್ಪೇಗಿಂತ ಕೃಪೆ ತುಂಬ ಇಂಪಾರ್ಟೆಂಟು ಅಂತ ಅಲ್ವಾ? ಹಾಗಾಗಿ ಅದು ಯಾವಾಗ ಕೆಲಸ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.